ಬಗೆಹರಿತಾ ಇಲ್ಲ ಸರ್ಕಾರ ಮತ್ತು ಸಾರಿಗೆ ನೌಕರರ ಜಟಾಪಟಿ. ಈಗ ಸಾರಿಗೆ ನೌಕರರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಮನವೊಲಿಸುವ ಪ್ರಯತ್ನಗಳು ನಡೀತಾ ಇದೆ. ಸರ್ಕಾರ ವರ್ಸಸ್ ಸಾರಿಗೆ ನೌಕರರ ಜಟಾಪಟಿ. ಹೋರಾಟಕ್ಕೆ ಮುಂದಾದಂತಹ ಸಾರಿಗೆ ನೌಕರರ ಮನವೊಲಿಕೆಗೆ ರಣತಂತ್ರ ನಡೀತಾ ಇದೆ. ಎಂಡಿ ನೇತೃತ್ವದಲ್ಲಿ ಸಭೆ ನಡೀತು, ಅದು ವಿಫಲ ಆಗಿದೆ. ಖುದ್ದು ಸಾರಿಗೆ ಸಚಿವರೀಗ ಎಂಟ್ರಿ ಕೊಟ್ಟಿದ್ದಾರೆ. ಏಪ್ರಿಲ್ 29ರ ಮಧ್ಯಾಹ್ನ ಸಭೆ ಕರೆದಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ. ಏಪ್ರಿಲ್ 6 ಮತ್ತು ಏಪ್ರಿಲ್ 17ರಂದು ಕೆಎಸ್ಆರ್ಟಿಸಿ ಎಂಡಿ ಸಭೆ ನಡೆಸಿದ್ರು. ಎಂಡಿ ನೇತೃತ್ವದ ಸಭೆಯಲ್ಲಿ ಒಮ್ಮತ ಮೂಡಿಲ್ಲ, ಹಾಗಾಗಿ ಸಚಿವರು ಎಂಟ್ರಿ ಕೊಟ್ಟಿದ್ದಾರೆ. ಕಳೆದ ಸಭೆಯಲ್ಲಿ ವೇತನವನ್ನ 7% ಹೆಚ್ಚಿಸೋದಕ್ಕೆ ಎಂಡಿ ಒಪ್ಪಿಗೆ ಕೊಟ್ಟಿದ್ರು. ಆದರೆ ಸಾರಿಗೆ ನೌಕರರು 7% ವೇತನ ಹೆಚ್ಚಳಕ್ಕೆ ಒಪ್ಪಿಗೆಯನ್ನ ಕೊಟ್ಟಿಲ್ಲ. 36 ತಿಂಗಳ ಅರಿಯರ್ಸ್, 25% ವೇತನ ಪರಿಷ್ಕರಣೆಗೆ ನೌಕರರು ಒತ್ತಾಯ ಮಾಡಿದ್ದಾರೆ. ಇದೇ ಜಟಾಪಟಿ ಈಗ ನಡೀತಾ ಇದೆ. ಎಂಡಿ ನಡೆಸಿದಂತ ಸಭೆ ವಿಫಲ ಆಗಿದೆ. ಈಗ ಸಾರಿಗೆ ಸಚಿವರೇ ಎಂಟ್ರಿ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ಸರ್ಕಾರ ವರ್ಸಸ್ ಸಾರಿಗೆ ನೌಕರರ ಜಟಾಪಟಿ. ಒಂದು ಕಡೆ ಪಟ್ಟನ್ನ ಸಡಿಲಿಸ್ತಾ ಇಲ್ಲ ಸಾರಿಗೆ ನೌಕರರು, ಇನ್ನೊಂದು ಕಡೆ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈಗ ಸಾರಿಗೆ ಸಚಿವರೇ ಎಂಟ್ರಿ ಕೊಟ್ಟಿರೋದು, ಏನ್ ಬೆಳವಣಿಗೆ ಆಗ್ತಿದೆ? ಹೌದು ಶ್ವೇತಾ, ಏನು ಈ ಸಾರಿಗೆ ನೌಕರರು ಮತ್ತು ಸರ್ಕಾರದ ನಡುವಿನ ಜಟಾಪಟಿ ಇಂದು ನಿನ್ನೆದಲ್ಲ. ಇದು ಸುಮಾರು ಒಂದು 2-3 ವರ್ಷಗಳಿಂದಲೂ ಕೂಡ ಪ್ರತಿಭಟನೆ ಹಾದಿಯನ್ನ ಹಿಡಿದ್ರು ಕೂಡ ಸರ್ಕಾರ ಎಲ್ಲೋ ಒಂದು ಕಡೆ ಇದನ್ನ ಬಗೆಹರಿಸುವಲ್ಲಿ ವಿಫಲ ಆಗಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಕೆಎಸ್ಆರ್ಟಿಸಿ ಎಂಡಿ ಏನಿದ್ರೆ ಅಕ್ರಮ್ ಪಾಷಾ ಅವರು ಶಾಂತಿನಗರದ ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿಯಲ್ಲಿ 2 ಬಾರಿ ಮೀಟಿಂಗ್ ಮಾಡಿದ್ರು. ಏನು ಮತ್ತೆ ಜಂಟಿ ಕ್ರಿಯಾ ಸಮಿತಿ ಏನಿದೆ ಮತ್ತು ಸಾರಿಗೆ ಒಕ್ಕೂಟಗಳ ಸಂಘ ನಾಯಕರ ಜೊತೆ ಪ್ರತ್ಯೇಕವಾಗಿ ಸಭೆ ನಡೆಸಿದ್ರು ಕೂಡ, ಅದು 2 ಬಾರಿ ಸಭೆ ನಡೆಸಿದ್ರು ಕೂಡ ಅದು ವಿಫಲವಾಗಿತ್ತು. ಇದಾದ ಹಿನ್ನೆಲೆ ಏನು ಸಾರಿಗೆ ಸಂಘಟನೆಗಳು ಒತ್ತಾಯ ಏನಂದ್ರೆ, ಈ ಹಿಂದೆ ಪ್ರತಿಭಟನೆ ಮಾಡಿದಾಗ ನಮ್ಮ ನೌಕರರ ಮೇಲೆ ಹಲವು ಕೇಸ್ಗಳನ್ನ ದಾಖಲು ಮಾಡಲಾಗಿತ್ತು. ಅದಲ್ಲದೆ ವೇತನ ಪರಿಷ್ಕರಣೆ ನಮ್ದು 25% ಆದ್ರೂ ಆಗ್ಲೇಬೇಕು. ಅದಲ್ಲದೆ ಮತ್ತೆ ನಮ್ಗೆ 36 ತಿಂಗಳ ಅರಿಯರ್ಸ್ ಅನ್ನ ಕೊಡ್ಬೇಕು ಅಂತೇಳಿ ಅವರು ಪಟ್ಟು ಹಿಡಿದಿದ್ರು. ಆದ್ರೆ ಎಂಡಿ ಪಾಷಾ ಅವ್ರು ಏನ್ ಹೇಳ್ತಾರೆ, ನಿಮ್ಗೆ ಒಂದು 7% ವೇತನವನ್ನ ಹೆಚ್ಚಿಗೆ ಮಾಡಲು ಸರ್ಕಾರ ಒಪ್ಪಿಗೆ ಇದೆ, ನಮ್ಗೆ ಇದಕ್ಕಿಂತ ನಮ್ಗೆ ಜಾಸ್ತಿ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು. ಇದರಿಂದಾಗಿ ಸಾರಿಗೆ ಸಂಘಟನೆಗಳು ಒಪ್ಪದೆ ಆ ಸಭೆಯನ್ನ ಅರ್ಧಕ್ಕೆ ಬಿಟ್ಟು ಹೊರಗಡೆ ಬಂದಿದ್ರು. ಇದಾದ ಬಳಿಕ ಈಗ ಖುದ್ದು ಸಾರಿಗೆ ಸಚಿವರಾದಂತ ರಾಮಲಿಂಗಾರೆಡ್ಡಿ ಅವರೇ 29ನೇ ತಾರೀಕು ಪ್ರತಿಭಟನೆ ಮಾಡ್ಲಿಕ್ಕೆ ಏನು ಸಭೆ ನಡೆಸಿ ಇವರನ್ನ ಪ್ರತಿಭಟನೆಯಿಂದ ದೂರ ಇಡಬೇಕು, ಮತ್ತೆ ಇವರ ಒಂದು ಬೇಡಿಕೆಗಳನ್ನ ಈಡೇರಿಸುವ ಕೆಲಸವನ್ನ ಮಾಡಬೇಕು ಅನ್ನುವಂತ ಒಂದು ವಿಚಾರವನ್ನ ಇಟ್ಕೊಂಡು ಈಗ ಸಭೆ ಕರೆದಿರುವಂತದ್ದು. 29 ಏಪ್ರಿಲ್ ಏನ್ ಸಭೆ ಇದೆ, ಆ ಸಭೆಯಲ್ಲಿ ಏನಾದ್ರೂ ಅಲ್ಲೂ ಕೂಡ ಒಮ್ಮತ ಮೂಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಸಾರಿಗೆ ಸಂಘಟನೆಗಳು ಯಾವ ನಿರ್ಧಾರವನ್ನ ತೆಗೆದುಕೊಳ್ತವೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗಿರುವಂತದ್ದು. ಒಂದ್ ವೇಳೆ ಆ ಸಭೆ ವಿಫಲವಾಗಿದ್ದೇ ಆದ್ರೆ, ಪ್ರತಿಭಟನೆ ದಾರಿ ಹಿಡಿದಿದೆ ಆದ್ರೆ ಮತ್ತೆ ಆ ಪ್ರತಿಭಟನೆ ಯಾವ ಸ್ವರೂಪದಲ್ಲಿ ಇರುತ್ತೆ, ಒಂದು ವೇಳೆ ಈಗ ಏನು ಗಾಡಿಗಳು ಬಸ್ಗಳನ್ನ ಓಡಿಸದೆ ಅವರು ಪ್ರತಿಭಟನೆ ಮಾಡ್ತಾರ, ಯಾವ ರೀತಿ ಪ್ರತಿಭಟನೆ ಮಾಡ್ತಾರ ಅನ್ನೋದು ಕೂಡ ಪ್ರಶ್ನೆ ಆಗಿರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಪ್ರವೀಣ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.